ಈಗ ನಾನು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ, ಸುಮಾರು ಇನ್ಸ್ಟಾ ಪೇಜ್ಗಳು, ಯಾರ ಹೆಸರು ಅಂತ ಹೇಳಲ್ಲ ನಾನು, ಅವ್ರು ಹೇಳ್ತಾರೆ ನಾವು ಬಾಯ್ಕಾಟ್ ಮಾಡ್ತಾ ಇದ್ದೀವಿ, ಇಂಡಿಯಾ ಪಾಕಿಸ್ತಾನ ಇದನ್ನ ಕವರ್ ಮಾಡೋದಿಲ್ಲ ನಾವು ಅಂತ. ಅಂದ್ರೆ ಅವ್ರ ಒಪಿನಿಯನ್, ಅದನ್ನ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಕ್ರಿಕೆಟ್ ಆಗಿರೋದ್ರಿಂದ ಈ ತರ ಒಂದು ಪ್ರತಿಕ್ರಿಯೆ ಬರ್ತಾ ಇದೆಯಾ? ಯಾಕಂದ್ರೆ ಗೊತ್ತು, 140 ಕೋಟಿ ಇಂಡಿಯನ್ಸ್ ಈ ಒಂದು ಪಂದ್ಯನ ಫಾಲೋ ಮಾಡ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಗಮನ ಸೆಳಿಬೇಕು ಅಂತ ಹೇಳಿದ್ರೆ ಈ ತರ ಕೆಲಸ ಮಾಡಬೇಕು, ಕ್ರಿಕೆಟ್ ಇನ್ ಪರ್ಟಿಕ್ಯುಲರ್ ಅಂತ ಅನಿಸ್ತಾ ಇದೆ ನಂಗೆ. ಯಾಕೆ ಗೊತ್ತಾ, ಸೈಮಲ್ಟೇನಿಯಸ್ ಆಗಿ ಇವತ್ತು ಟೋಕಿಯೋಲಿ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೀತಾ ಇದೆ. ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ಚೀಫ್ ಮೆಡಲ್ ತಗೊಳ್ಳುವಂತ ಒಬ್ಬ ಅಥ್ಲೀಟ್ ಯಾರು? ನೀರಜ್ ಚೋಪ್ರಾ. ನೀರಜ್ ಚೋಪ್ರಾ ಯಾರಿಂದ ಗೆಲ್ಬೇಕು ಆ ಒಂದು ಮೆಡಲ್ನ? ಒಲಿಂಪಿಕ್ ಅಲ್ಲಿ ಯಾರಿಗೆ ಜಾವಲಿನ್ ಅಲ್ಲಿ ಗೋಲ್ಡ್ ಮೆಡಲ್ ಬಂದಿದ್ದು ನಿಮ್ಗೆ ಗೊತ್ತಾ? ಅರ್ಷದ್ ನದೀಮ್ ಅಂತ ಪಾಕಿಸ್ತಾನಿನೇ ಪ್ರೈಮ್ ಕಂಟೆಂಡರು ಈಗ ನೀರಜ್ ಚೋಪ್ರಾ ವಿರುದ್ಧ ಈ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅಲ್ಲಿ. ಇವಾಗ ಈ ಪೇಜ್ಗಳು ಏನಾದ್ರು ಮಾತಾಡ್ತಾ ಇದೆಯಾ, ನೀರಜ್ ಚೋಪ್ರಾ ಅವರು ಅಲ್ಲಿ ಜಾವ್ಲಿನ್ ಎಸಿತಾ ಇದ್ದಾರೆ ಅಂದ್ರೆ ನಾವು ಅದ್ರ ಬಗ್ಗೆ ರೆಸ್ಪೆಕ್ಟ್ ಮಾಡಲ್ಲ, ಯಾಕಂದ್ರೆ ಇವರು ಅಗೇನ್ಸ್ಟ್ ದ ಸ್ಪಿರಿಟ್ ಹೋಗಿ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರ? ಗುರು, ಯಾರು ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನ ಫಾಲೋ ಮಾಡಲ್ಲ. 99.99% ಜನಕ್ಕೆ ಅದು ನಡೀತಾ ಇದೆ ಅಂತ ಕೂಡ ಗೊತ್ತಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ಈಗ ಅವ್ರಿಗೊಂದು ನ್ಯಾಯ, ಇಲ್ಲಿಗೊಂದು ನ್ಯಾಯ ಅಂತ ಹೇಳಿದ್ರೆ ಏನು ನೋಡಿ, ಕ್ಲಿಯರ್ ಕಟ್ ಆಗಿ ಇಂಡಿಯನ್ ಮಿನಿಸ್ಟ್ರಿ ಒಂದು ಸೆಟ್ ಆಫ್ ರೂಲ್ಸ್ ನ ರೆಡಿ ಮಾಡಿದೆ. ಏನಪ್ಪಾ ಅಂತ ಹೇಳಿದ್ರೆ, ಗುರು, ಮಲ್ಟಿ ನೇಷನ್ ಈವೆಂಟ್ ಅಂತ ಬಂದಾಗ ನಾವು ಇಂಡಿಯನ್ ಅಥ್ಲೀಟ್ಸ್ಗೆ ಪರ್ಮಿಷನ್ ಕೊಡ್ತೀವಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಅಂತ. ಅಂದ್ರೆ ಇವಾಗ ನಿಮ್ಮ ಆಂಗಲ್ ತಗೊಂಡೋದ್ರೆ ನೀರಜ್ ಚೋಪ್ರಾ ಅವರು ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅಲ್ಲಿ ನದೀಮ್ ಬಂದ್ರು ಅಂತ ಹೇಳಿದ್ರೆ ಜಾವ್ಲಿನ್ ಎಸಿಬಾರ್ದು, ವಾಕ್ ಓವರ್ ಕೊಟ್ಬಿಟ್ಟು ಬಂದ್ಬಿಡ್ಬೇಕು. ಗುರು, ಈ ವ್ಯಕ್ತಿ ಪಾಪ ತನ್ನ ಲೈಫ್ ಲಾಂಗ್ ಸಾಧನೆ ಮಾಡ್ತಾರೆ, ವರ್ಲ್ಡ್ ಅಥ್ಲೆಟಿಕ್ ಅಲ್ಲಿ ಒಂದು ಮೆಡಲ್ ತಂದ್ಕೊಡ್ಬೇಕು ನಮ್ಮ ಇಂಡಿಯಾಗೆ ಅಂತ. ಅವ್ರಿಗೋಸ್ಕರ ಅಲ್ಲ, ಇಂಡಿಯಾಗೆ ತರಬೇಕು ಅಂತ. ಅವರು ಇಷ್ಟು ದಿವಸ ಮಾಡಿರೋಂಥ ಸಾಧನೆ ಎಲ್ಲ ನೀರಲ್ಲಿ ಉಯ್ಬೇಕಾ ಜಸ್ಟ್ ಬಿಕಾಸ್ ಸೆಂಟಿಮೆಂಟ್ಸ್? ಅಥವಾ ಇದು ಎಲ್ಲಿ ತನಕ ಅಂತ ಕೂಡ ಪ್ರಶ್ನೆ ಬರುತ್ತೆ. ಗುರು, ನಾನು ಯಾವ ತರ ಯೋಚನೆ ಮಾಡ್ತೀನಿ ಅಂದ್ರೆ, ಅಟ್ ಎವ್ರಿ ಫೋರಮ್ ಪಾಕಿಸ್ತಾನ ಮೀಟ್ ಮಾಡ್ತೀನಿ, ಅಟ್ ಎವ್ರಿ ಫೋರಮ್ ಪಾಕಿಸ್ತಾನ ಬೀಟ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತೀನಿ.